ಮೇಡಮ್ ನಿಮ್ಗೆ ಯಾಕೆ ಇಷ್ಟ? ಅದಕ್ಕೆ ನನ್ನ ಹತ್ರನೂ ಉತ್ತರ ಇಲ್ಲ. ಜಯದೇವ್ಗೂ ನನಗೂ ಆ್ಯಕ್ಚುಲಿ ರಾಣವ್ಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಕೇಳಿದ ಒಳ್ಳೆ ಕ್ವಶನ್ ಆಯಿತು, ತೊಂದರೆ ಏನಿಲ್ಲ. ಜಯದೇವ್ಗೂ ರಾಣವ್ಗೂ ಏನೂ ವ್ಯತ್ಯಾಸ ಇಲ್ಲ. ಅವ್ನು ಹೋಗೋ ದಾರಿ ಸರಿ ಇಲ್ಲ, ನಾನು ಒಳ್ಳೆ ದಾರಿಲಿ ಹೋಗ್ತೀನಿ, ಅಷ್ಟೇ ವ್ಯತ್ಯಾಸ. ಆ್ಯಂಡ್ ಮೇಡಮ್ ನನಗೆ ಯಾಕೆ ಇಷ್ಟ ಆದರು ಅಂತ ಕೇಳಿದ್ರೆ ನೀವು, ಅವ್ರ ಕ್ಯಾರೆಕ್ಟರ್ ಎಸ್ಪೆಷಲಿ ಅವರು ಬೀದಿಲಿ ಹೋಗೋ ಒಂದು ನಾಯಿ ಸಿಕ್ಕಿದ್ರು ಆ ನಾಯಿಗೂ ಆಯ್ ಬಂಗಾರ ಆಯ್ ಚಿನ್ನ ಅಂತ ಅಷ್ಟು ಚೆನ್ನಾಗಿ ಅದನ್ನು ಮುದ್ದು ಮಾಡಿ, ಅದು ಗಲೀಜಿರುತ್ತೋ ಮಣ್ಣಿರುತ್ತೋ ಏನಿರುತ್ತೋ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ಒಂದೊಂದ್ಸಲ ಅವ್ರು ನಾಯಿನ ಮಾತಾಡ್ಸೋದು ನನಗೆ ಜಲಸ್ ಫೀಲ್ ಆಗಿದೆ. ನನ್ನ ಯಾಕೆ ಹಿಂಗೆ ಮಾತಾಡ್ಸಲ್ವಲ್ಲ ಇವರು, ಮಾತಾಡಿಸ್ತಾರೆ ಬಟ್ ಸ್ಟಿಲ್ ಆದರೂ ಜಲಸಿ ಫೀಲ್ ಆಗುತ್ತೆ. ಅದನ್ನು ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ ನಾನು. ಆ್ಯಂಡ್ ಅವರು ನಾಯಿನ ಕೆಣಕಿ ಮುದ್ದಾಗಿ ಮಾತಾಡಿಸಿ ನನ್ನ ಕಡೆ ಒಂದು ಲುಕ್ ಕೊಡ್ತಾರೆ, ಇವನೇನು ಉರ್ಕತಾವನ ಅಂತ. ಉರ್ಕೊಂಡಿರುತ್ತೆ ನಾನು ಆಲ್ರೆಡಿ. ಸೊ ಅಂಥ ಅದ್ಭುತವಾದಂಥ ಒಂದು ಜೀವ ಇದು. ಅದಕ್ಕೆ ಕೆಟ್ಟೋದು ತಪ್ಪು ಮಾಡಿರಲಿ ಒಳ್ಳೇದು ಮಾಡಿರಲಿ, ಒಂಚೂರು ಪ್ರೀತಿ ತೋರಿಸಿದ್ರೆ ಸಾಕು, ಅದಕ್ಕೆ 10 ಪ್ರೀತಿ ತೋರಿಸುವಂಥ ಜೀವ ಇದು. ಆ್ಯಂಡ್ ಈ ಜೀವ ನನಗೆ ಸಿಕ್ಕಿದ್ದು ತುಂಬ ಖುಷಿ ಇದೆ. ಮೇಡಮ್ ಸೇಮ್ ಕ್ವೆಶ್ಚನ್, ಯಾಕೆ ಇಷ್ಟ ಅಲ್ವಾ? ಯಾವ ಕ್ವಾಲಿಟಿನೂ ನನ್ನ ತವ ಇಲ್ಲ. ಇಲ್ಲ ಹಿ ಈಸ್ ವೆರಿ ಕೇರಿಂಗ್. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನನ್ನ ತಾಯಿ ಬಿಟ್ಟರೆ ಅಷ್ಟು ಪ್ರೀತಿ ಕೊಟ್ಟಿದ್ದು ಇವರೇನೆ. ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆ್ಯಂಡ್ ತುಂಬ ಮುದ್ದಾಗಿ ಮಾತಾಡಿಸ್ತಾರೆ, ತುಂಬ ಕೇರ್ ತಗೊಳ್ತಾರೆ. ಆ್ಯಂಡ್ ಹೇಳಲಿಕ್ಕೆ ತುಂಬ ಇದೆ ಬಟ್ ಪದಗಳು ಸಾಕಾಗ್ತಿಲ್ಲ. ತುಂಬ 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 ಇದೆ. ಬಟ್ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ತಾಯಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆದರು ಇವರು. ಒಂದಲ್ಲ ಎರಡಲ್ಲ, ಎಷ್ಟೋ ನನಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಜೊತೆಗೆ ನಿಂತಿದ್ದಾರೆ, ಎಷ್ಟೋ ಧೈರ್ಯ ತುಂಬಿದ್ದಾರೆ. ಅಷ್ಟೇ ಕ್ವಾಟ್ಲೆ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳಲ್ಲ, ಬಾರಿ ಕ್ವಾಟ್ಲೆ ಕೊಟ್ಟಿದ್ದಾರೆ. ಯಾಕೋ ನಮ್ಮ ಟ್ರ್ಯಾಕಲ್ಲಿ ಇರೋಂಗಿದೆಯಾ? ಸೊ ಹೀಗೆ ಐ ಲವ್ ಹಿಮ್ ಸೋ ಮಚ್. ಅಷ್ಟೇ. ನಾನೇ ಮಾಡಿದ್ದು. ಪ್ರಪೋಸ್ ಮಾಡಿದ್ದು ನಾನೇ. ಐ ವಾಸ್ ಆಲ್ರೆಡಿ ಹಿಸ್ ಫ್ಯಾನ್ ಆ್ಯಂಡ್ ಐ ಆಮ್ ಸ್ಟಿಲ್ ಹಿಸ್ ಫ್ಯಾನ್. ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅದಾದಮೇಲೆ ಒಂದು ವಾರ ಆಟ ಆಡಿಸಿದ್ರು. ಅದಾದಮೇಲೆ ಹೀ ಪ್ರಪೋಸ್ ಮೀ, ವಿಲ್ ಯು ಮ್ಯಾರಿ ಮೀ ಅಂತ. ಹೀಗೆ ಪ್ರಪೋಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೊಂದು ಧೈರ್ಯ ಬೇಕು. ಆ ಧೈರ್ಯ ಅವರಲ್ಲಿತ್ತು, ಅದನ್ನು ಮೆಚ್ಚಬೇಕು. ಬಟ್ ಆ ಪ್ರಪೋಸ್ ಮಾಡಿ ಒಂದು ಜವಾಬ್ದಾರಿ ನಮ್ಮ ಹೆಗ್ಲ ಮೇಲೆ ಹೊರಿಸ್ತಾರೆ ಗೊತ್ತಾ, ಅದನ್ನು ಕ್ಯಾರಿ ಮಾಡೋ ಧೈರ್ಯನೂ ಅವರೇ ನಮಗೆ ಕೊಡಬೇಕು. ಅವ್ರು ಈ ಕಡೆ ಪ್ರೀತಿ ಕೊಡೋದಲ್ದಿರ ಆ ಪ್ರೀತಿನ ಉಳಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತಾವ್ರೆ. ನನಗಿದು ಯಾವುದು, ನನಗೆ ಮೋಸ ಮಾಡಿರೋ ಜನಗಳೇ ಜಾಸ್ತಿ ಹೊರ್ತು. ಸೊ ಚಿಕ್ಕ ವಯಸ್ಸಿಂದ ಮೋಸಗಳನ್ನ ನೋಡಿ ಕಷ್ಟಗಳನ್ನ ಪಟ್ಟು ಇಲ್ಲಿ ಯಾರು ನಿಜ ಒರಿಜಿನಲ್ ಅಲ್ಲವೇ ಅಲ್ಲ ಅನ್ನೋಂಥ ಒಂದು ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ಟು ನಾನು ಎಷ್ಟೋ ವರ್ಷಗಳಿಂದ. ಬಟ್ ಅಂಥದ್ರಲ್ಲಿ ಇವ್ರನ್ನ ನೋಡಿ ನನಗೆ ತುಂಬಾ ಓಕೆ, ಜೆನ್ಯೂನ್ ವ್ಯಕ್ತಿಗಳಿದ್ದಾರೆ ಈಗಲೂ. ಅದು ನಮ್ಮ ಬೆಂಗಳೂರಲ್ಲೇ ಅವರೇ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ತಾವ್ರೆ ಅಂತ ಬಂದಾಗ, ಸೊ ವೈ ಡೋಂಟ್ ವಿ ಚೇಂಜ್ ಅವರ್ ಸೆಲ್ಫ್ಸ್ ಅಂತ ಅನ್ನಿಸ್ತು. ಆ್ಯಂಡ್ ಅವರ ಒಂದು ಏನು ಪ್ರೀತಿ ಕೊಟ್ಟರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಜಾಸ್ತಿ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಿಲ್ಲ, ಎಲ್ಲರಿಗೂ ಒಂದು ಮಾದರಿಯಾಗಿ ಬದುಕ್ತೀವಿ, ಅದಂತೂ ಹೇಳಬಲ್ಲೆ. ಸೊ ಒಂದು ಎಕ್ಸಾಂಪಲ್ ಆಗಿ ಬದುಕೋದು ಅಂದರೆ ಅದೊಂದು, ಅದರಲ್ಲೂ ಸೆಲೆಬ್ರಿಟೀಸ್ ಅಂತ ಬಂದಾಗ ಎಷ್ಟು ಇನ್ ದ ಸೆನ್ಸ್ ಸ್ವಲ್ಪ ಅಧಿಕ ಮಾಸ ಅದು ಇದು ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿದೆ ಮದುವೆ ಡೇಟ್ಸು. ಹಾಂ, ಈ ವರ್ಷನೇ ಏನು ಬರ್ತವೆ ಮಾಸಗಳು, ಅದು ತುಂಬ ಮಾಸ ಕಾಟ ಕೊಡ್ತಾ ಇದೆ ನಮ್ಗಳಿಗೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು, ಬೇಡಪ್ಪ ನಿಮ್ಗೇನು ನಾವು ತೊಂದರೆ ಕೊಡಲ್ಲ, ನಿಮ್ಮ ವಿಷಯಕ್ಕೆ ನಾವು ಬರಲ್ಲ ಅಂತ ಮಾಸಗಳೆಲ್ಲ ಮುಗಿದ ಮೇಲೆ ನಾವು ಮದುವೆ ಆಗಬೇಕು ಅಂತ ನಮ್ಮ ಪ್ಲ್ಯಾನು. ಆ್ಯಂಡ್ ನಮ್ಮ ಈ ಒಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ನಮ್ಮ ಮಾತುಗಳಾಗ್ಬೋದು ತೋರಿಕೆ ಅಂತ ಅನ್ನಿಸ್ಬೋದು, ಅಥವಾ ಎಲ್ಲರೂ ಕೊಡ್ತಾರೆ ಬಿಲ್ಡಪ್ಪು ಅಂತ ಅನ್ನಿಸ್ಬೋದು. ಅದಕ್ಕಿನ್ನೇನಾದರೂ ಕಮೆಂಟ್ಗಳಾಗ್ಬೋದು, ಪ್ರಪಂಚದಲ್ಲಿ ಬೇರೆ ಏನೋ ನಡೀತಾ ಇಲ್ವಾ ಅಂತ ಕೇಳ್ಬೋದು. ಪ್ರಪಂಚದಲ್ಲಿ ತುಂಬ ನಡೀತಾ ಇದೆ, ಏನೋ ಇದೆ. ಅಟ್ಲೀಸ್ಟ್ 100 ಜನದಲ್ಲಿ ನಮ್ಮನ್ನು ಪ್ರೀಸೋರು ಒಂದು 5 ಜನ ಇದೆ. ಆ 5 ಜನಕ್ಕೆ ಈ ಕಂಟೆಂಟು. ಸೊ ದಯವಿಟ್ಟು ಯಾರು ನಮ್ಮ ಇಂಟರ್ವ್ಯೂನ ನೋಡಿ ಅಫೆಂಡ್ ಆಗಬಾರ್ದು, ಅನ್ಯತಾ ಭಾವಿಸ್ಬಾರ್ದು. ಒಳ್ಳೆಯದಾಗಲಿ, ಒಳ್ಳೆ ದಂಪತಿಗಳಾಗಬೇಕು. ನಿಮ್ಮ ಆಶೀರ್ವಾದ ಸರ್, ನಿಮ್ಮ ಆಶೀರ್ವಾದ. ಆ್ಯಂಡ್ ಖಂಡಿತ ಕರಿತೀವಿ. ನಿಮ್ಮನ್ನು ಬಿಡೋದು ಉಂಟಾ ಸರ್? ಪ್ರತಿಯೊಬ್ಬ ಅಂದರೆ ಮೀಡಿಯಾದವ್ರನ್ನೂ ಕೂಡ ನಾವು ಅವತ್ತು ಇನ್ವೈಟ್ ಮಾಡ್ತೀವಿ. ಏಕೆಂದರೆ ನಮ್ಮ ಬೆಳವಣಿಗೆಗಾಗಲಿ, ನಾವು ಬಿದ್ದಾಗಲಿ ಎದ್ದಾಗಲಿ ನಮ್ಮ ಜೊತೆ ನಿಲ್ಲೋದು ನಮ್ಮ ಮೀಡಿಯಾದವರು. ಆ್ಯಂಡ್ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಇದ್ದೇ ಇರುತ್ತೆ. ಎಲ್ಲರಿಗೂ ಪರ್ಸ್ನಲ್ ಆಗಿ ಕಾಲ್ ಮಾಡಿ ನಾವು ಇನ್ವೈಟ್ ಮಾಡ್ತೀವಿ.